ಸರ್ ಇವ್ರು ನಿಮ್ಮ ನೋಡೋದಕ್ಕೆ ಬಂದಿದ್ದಾರೆ ಸರ್. ಹೇಳಿ. ನನ್ನ ಹೆಸರು ಸುಮತಿ. ಹೆಸರುಘಟ್ಟದಲ್ಲಿ ಒಂದ್ ಮನೆ ಬಾಡಿಗೆಗೆ ತಗೊಂಡು ಒಂಟಿಯಾಗಿದ್ದೀನಿ. 2 ತಿಂಗಳಿಂದ ನಮ್ಮ ಮನೆ ಪಕ್ಕದಲ್ಲಿರೋ ರೌಡಿಗಳು ತುಂಬಾನೇ ಗಲಾಟೆ ಮಾಡ್ತಿದ್ದಾರೆ. ಹತ್ರ ಇರೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು. ನಾನು ಈ ಊರ್ನವಳಲ್ಲ, ಹೊಸದಾಗಿ ಬಂದು ಒಂಟಿಯಾಗಿ ಬೇರೆ ಇದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾದ್ರೂ ತೊಂದರೆ ಆಗುತ್ತೇನೋ ಅಂತ ಭಯ ಆಯ್ತು ಸರ್. ಇವತ್ತು ನೋಡಿದ್ರೆ 4-5 ಜನ ಕುಡ್ಕೊಂಡ್ಬಂದು ಮನೆ ಒಳಗಡೆನೆ ಕುತ್ಕೊಂಡ್ಬಿಟ್ರು. ಅದಕ್ಕೆ ಮನೆಗೂ ಬೀಗ ಹಾಕ್ದೆ ಹಾಗೆ ಓಡ್ ಬಂದ್ಬಿಟ್ಟೆ ಸರ್. ನೀವು ಇಲ್ಲಿ ಬರಬಹುದು, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ನೀವು ತುಂಬಾ ಒಳ್ಳೆಯವರು ಅಂತ ಎಲ್ಲರೂ ಹೇಳಿದ್ರು. ನಮ್ಮಂತ ಸಭ್ಯಸ್ಥ ಹೆಣ್ಮಕ್ಳಿಗೆ ಎಂತೆಂತ ಕಷ್ಟಗಳು ಬರುತ್ತೆ ನೋಡಿ ಸರ್. ನಿಮ್ಮಂತ ಒಳ್ಳೆಯವರೇ ನಮಗೆ ರಕ್ಷಣೆ ಕೊಡ್ಬೇಕಲ್ವಾ ಸರ್? ನನಗೆ ಬಂದಿರೋ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಬೇಕು. ಒಂದೇ ಒಂದ್ಸಲ ನಮ್ಮ ಮನೆಗೆ ಬಂದ್ಬಿಟ್ಟು ಹೋಗಿ. ನಿಮ್ ಸ್ವಂತೂರು ಯಾವ್ದು? ಮಂಗಳೂರು. ಮಂಗಳೂರಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಹಂಪನಕಟ್ಟೆ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಮೈಕ್ರೋಟೆಕ್ ಸೊಲ್ಯೂಷನ್ಸ್. ಹೆಸರುಘಟ್ಟದಲ್ಲಿ ಏನ್ ಅಡ್ರೆಸ್ ನಿಮ್ಮ ಮನೆ? ನಂಬರ್ 12 ನೃತ್ಯಕ್ರಮ ರಸ್ತೆ, ಹೆಸರುಘಟ್ಟ. ಹೆದರಬೇಡಿ, ನಿಮ್ ಜೊತೆ ನಾ ಬರ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್. ಬಾಸ್, ಬೆಂಗಳೂರು ಮೈಕ್ರೋಟೆಕ್ ಆಫೀಸಿಗೆ ಫೋನ್ ಮಾಡಿ ಇವಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಮೈಕ್ರೋಟೆಕ್ ಅವಳು ಇಲ್ಲೇ ಅರೆಸ್ಟ್ ಮಾಡ್ಬಿಟ್ಟು ಎಲ್ಲ ವಿಚಾರಿಸಬಹುದು. ಆದ್ರೆ ಅವಳಿಂದ ಯಾರಿದ್ದಾರೆ, ಅವಳಿಗೆ ಯಾಕೆ ಬಂದಿಲ್ಲ ಅಂತ ಏನೂ ಗೊತ್ತಾಗೋದಿಲ್ಲ ನಮ್ಗೆ. ಸುಮತಿ ಅನ್ನೋರು ಯಾರಾದ್ರೂ ನಿಮ್ಮ ಆಫೀಸಲ್ಲಿ ಪ್ರೋಗ್ರಾಮ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದಾರಾ? ಸಚ್ ಎ ಪರ್ಸನ್ ಇಸ್ ನಾಟ್ ವರ್ಕಿಂಗ್ ಹಿಯರ್ ಸರ್. ಹಂಪನಕಟ್ಟೆ ಪೆಟ್ರೋಲ್ ಕಾಮೆಂಟ್ ಇಲ್ಲ. ಆ ಹೆಸರಿನವ್ರು ಯಾರು ಇಲ್ಲ ಸರ್ ಇಲ್ಲಿ. ಆನ್ ದ ವೇ ಅಂತ ಮೆಸೇಜ್ ಮಾಡಿದಾಳೆ. ಹಾ ಸಂತೋಷ್ ಸರ್, ನನ್ನ ಬಾಸ್ ಅವರಿಗೆ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಹೋಗಿಸಿದೆ ಸರ್. ಓಕೆ ಸಂತೋಷ್, ಬಾಯ್. ಹೇ ಕಾವ್ಯ, ಅಲ್ಲಿ ನೋಡಿ ನೀನು ಉಡ್ಬಿ ಜೊತೆಲಿರೋದು ಯಾರು? ಸರ್, ನಾನು ಹೆಸರುಘಟ್ಟ PC ಮಾದೇಶ್ ಮಾತಾಡ್ತಾ ಇದ್ದೇನೆ ಸರ್. ನೀವು ಹೇಳಿದ ಅಡ್ರೆಸ್ ಅಲ್ಲಿ ಅಂತ ಹುಡುಗಿ ಯಾರು ಇಲ್ಲ ಸರ್. ತುಂಬಾ ದಿನದಿಂದ ಆ ಮನೆಗೆ ಬೀಗ ಹಾಕಿತ್ತು ಸರ್. ಇವತ್ತು ಬೆಳಿಗ್ಗೆ ಸುಮಾರು 5-6 ಜನ ಆ ಮನೆ ಬಂದು ಸೇರ್ಕೊಂಡಿದ್ದಾರೆ ಸರ್. ಓಕೆ ನಾರಾಯಣ್, ನಾನು ಮುಂದಿನ ದಸರಕ್ಕೆ ಬಂದು ಸಿಗ್ತೀನಿ ರಜದಲ್ಲಿ. ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮನೆ ಈ ಕಡೆ ಅಲ್ಲ ಸರ್. ನಿನ್ನಂತ ಕ್ರಿಮಿನಲ್ಗಳೇ ಮೆಸೇಜ್ ಇಂದ ಕಂಪ್ಯೂಟರ್ ವರೆಗೂ ಎಲ್ಲ ಕೆದಕ್ತಾ ಇರ್ತೀರಂದ್ರೆ ಪೊಲೀಸ್ನವ್ರು ನಾವು. ನೀನ್ ಹಾಕೊಂಡಿರೋ ಬಾಡಿ ಸ್ಪ್ರೇಗೂ, ನಿನ್ ಹಲ್ಲಲ್ಲಿರೋ ಆ ಪಾನ್ ಪಾರ ಕಲೆಗೂ, ನೀನ್ ಹೇಳ್ತಾರೋ ಕತೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇವಳು ಇಲ್ಲಿವರೆಗೂ 6 ಮೆಸೇಜ್ ಕಳಿಸಿದಾಳೆ ಸರ್. ನೋಡು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರು ಕಳ್ಸಿದ್ದು? ಧೈರ್ಯವಾಗಿ ಮಾಡ್ತೀಯ ತಾನೆ? ಮಾಡ್ತೀನಿ ಸರ್. ಹೆಂಗಾದ್ರೂ ಮಾಡಿ ಅವನ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕು. ಆಯ್ತು ಸರ್. ಮನೆ ಹತ್ರ ಬರ್ತಿದ್ದಾಗೆ ನಮ್ ಹುಡುಗರು ಶೂಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅವ್ನು ಇವತ್ತು ಸಾಯೋದು ಕನ್ಫರ್ಮ್ ಅಲ್ಲ. ಬರ್ತಿರೋದು ನಾವು ಕಳ್ಸಿದ ಹುಡುಗಿಲ್ಲ. ನನ್ನ ಬಟ್ಟೆ ಬಿಡಿಸಿದಾನವನು. ಎಲ್ಲಿ ಹೋದ್ರು ಬಿಡಬೇಡಿ ಅವನ. ಹಳ್ಳಿ ಹುಡುಗಿ ಪ್ಯಾಟೆಗೆ ಬಂದ್ಬಿಟ್ಟಿದೆ. ಕಳ್ದು ಹೋಗಿರೋದ್ನೆಲ್ಲ ಕಂಡು ಹಿಡಿಯಕ್ಕೆ ಅಂತ ಒಬ್ರು ಬಂದಿದಾರಲ್ಲ, ಅವ್ರನ್ನ ನೋಡ್ಬೇಕು. ನಿಮ್ದೇನ್ ಕಳ್ದೋಗಿದೆ? ಚೊಂಬ್ ಕಳ್ದು ಹೋಗಿದೆ. ಚಂಬು ಕಳ್ದೋಗಿದ್ಯಾ? ಜೀಪಲ್ಲಿ ಹುಡುಗಿನ ಕೂರಿಸ್ಕೊಂಡು ಮಲ್ಲೇಶ್ವರಮಿಂದ ಯಶವಂತಪುರ ಕಡೆಗೆ ನಾನು ನೋಡದೇ ಇದ್ದ ಹಾಗೆ ಸ್ಪೀಡ್ ಆಗಿ ಹೋಗ್ಬಿಟ್ರಲ್ಲ. ನಿನ್ನ ನೋಡಿ ಸ್ಟೈಲ್ ಆಗಿ ಯೂ ಟರ್ನ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದಿದ್ ನಾನು ನೋಡಿದೆ. ಯಶವಂತಪುರ ಸಿಗ್ನಲ್ ಹತ್ರ ನಾನು ಜಂಪ್ ಆದೆ, ನೀ ಸಿಗಾಕೊಂಡೆ ಅಷ್ಟೇ. ಓ, ಎಲ್ಲ ತಿಳಿದು ನಾನು ಅವಾಯ್ಡ್ ಮಾಡಿದ್ರಾ? ಹಳ್ಳಿ ಡೀಸೆಂಟ್ ಆಗಿದ್ದು ಸಿಟಿಗೆ ಬಂದು ಫ್ರೀಕೌಟ್ ಮಾಡ್ತಿದ್ದೀರಾ? ನ್ಯೂಸ್ ಬಂದಿದೆ. ಅದನ್ನ ಅವಳಿ ಕೂಡ ಅವಳ ಓದ್ಲಿ. ಚಂಬಿನ ಮ್ಯಾಟ್ರ್ ಏನು ಬಂದೇ ಇಲ್ವಲ್ಲ ಇಲ್ಲಿ. ಅಶೋ. ಓಕೆ ಸರ್, ಟೇಕ್ ಇಟ್. ಸಿಸಿ, ಬೆಳಿಗ್ಗೆ ವಾಂಟೆಡ್ ಗುಂಪಿನ ಜೊತೆಗೆ ದೊಡ್ಡ ಆಕ್ಷನ್ ನಡೆದಿದೆ. ಅದರ ನ್ಯೂಸ್. ಇದೇ ಕೆಲ್ಸಕ್ಕೆ ಬೆಳಿಗ್ಗೆ ಹೋಗಿದ್ ನಾನು. ಅದೇ ಟೈಮಲ್ಲಿ ನೀನನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಓಕೆ, ಇದೇ ತರ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರೆ ನಾನು ನಿನ್ನ ಕಾಪಾಡೋದು ಹೇಗೆ? ಬರೀ ಡೌಟ್ ಪಡೋದಷ್ಟೇ ಅಲ್ಲ ಕೆಲಸ. ಆಕ್ಚುಲಿ ನನಗ್ ನಿಮ್ಮ ಮೇಲೆ ಡೌಟ್ ಏನೂ ಇಲ್ಲ. ಸುಮ್ನೆ ನನ್ನ ಫ್ರೆಂಡೇ ಕನ್ಫ್ಯೂಸ್ ಮಾಡಿದ್ಲು. ಮೊದಲ ಫ್ರೆಂಡ್ ನ ಕಟ್ ಮಾಡು. ಈಗ ದೂರ ನಿಂತ್ಕೊ. ನಾನು ದೂರ ನಿಂತ್ಕೋಬೇಕು? ಅಪ್ಪ ಅಮ್ಮನೇ ಮದ್ವೆಗೆ ಒಪ್ಕೊಂಡಿದಾರಲ್ಲ. ಅಲ್ಲಿ ಹಿಂದೆ ಒಂದು ಕ್ಯಾಮೆರಾ ಕಾಣ್ತಾ ಇದ್ಯಾ? ಇಲ್ಲಿ ನಡೀತಾರದಲ್ಲ, ಲೈವ್ ರಿಲೇ ನೋಡ್ತಾ ಕೂತಿರ್ತಾರಲ್ಲಿ. ಅಯ್ಯೋ,